ಶಾಂತಿಯ ಭಾಷೆ. ದೊಡ್ಡವರ ಬಾಯಲ್ಲಿ ಬರುವ ಶಾಂತಿಯ ಮಾತಿಗೆ ಎದೆ ಈಗ ಕಲ್ಲೆನ್ನುತ್ತದೆ. ಹೀಗೆ ಹಿಂದೊಮ್ಮೆ ಶಾಂತಿ ನೆಲೆಬಡಿಸಿದ್ದರಂತೆ. ಅಲ್ಲಿ ಗುಬ್ಬಿಗಳು ಗೂಡು ಕಟ್ಟಲಿಲ್ಲ, ನವಿಲುಗಳು ಮತ್ತೆಂದೂ ಕುಣಿಯಲಿಲ್ಲ. ಉಸಿರುಗಟ್ಟಿತು ಗಾಳಿ, ಬೀಜ ನೆಟ್ಟ ಮಣ್ಣು ವಿಷಕಕ್ಕಿತು. ನಾಗರಿಕ ಜಗತ್ತಿಗೆ ಶಾಂತಿ ನೆನಪಾದಾಗಲೆಲ್ಲ ನಿಸರ್ಗದ ಪ್ರಶ್ನೆಗಳ ಕತ್ತೆಯಾಗುತ್ತದೆ. ಪಾರಿವಾಳಗಳು ರಕ್ತ ಕಾಲುತ್ತವೆ, ಭೂತಾಯಿಯ ಕರುಳು ಕಂಪಿಸುತ್ತವೆ. ಇಲ್ಲಿ ಇವರೇನು ಭಿನ್ನವೇ? ಅನಾಗರಿಕ ಹಟ್ಟಿ ಕೇರಿಗಳ ನಮ್ಮ ಜನಕ್ಕೆ ಊರ ದೊಡ್ಡವರಾದ ಇವರು ಎಷ್ಟು ಬಾರಿ ಶಾಂತಿ ಪಾಠ ಹೇಳಿಲ್ಲ. ದೊಡ್ಡವರ ಭಾಷೆ ಆಗ ಅಷ್ಟೊಂದು ತಿಳಿಯುತ್ತಿರಲಿಲ್ಲ. ಈಗ ಮತ್ತೊಮ್ಮೆ ಅವರು ಶಾಂತಿ ಸ್ಥಾಪಿಸ ಬಯಸಿದ್ದಾರೆ. ಕ್ಷಣಾರ್ಧದಿ ಕಂದಮ್ಮಗಳ ಶಾಲೆ ರಾಶಿ ಹೆಣಗಳ ಸ್ಮಶಾನ, ರಕ್ತ ಮುತ್ತಿದ ನೊಣಗಳ ಹಿಂಡು ನಾಗರಿಕತೆಯ ನರ್ತನಕ್ಕೆ ನಾಚುತ್ತಿದೆ. ಧನ್ಯವಾದ.